ಪ್ರೀತಿಯ ಮಕ್ಕಳೇ, ನೀವೆಲ್ಲ ಹಿಂದಿನ ತರಗತಿಗಳಲ್ಲಿ ಸಂಖ್ಯಾಜ್ಞಾನದ ಬಗ್ಗೆ ತಿಳ್ಕೊಂಡಿದ್ದೀರ. ಸಂಖ್ಯೆಗಳು, ಅದರಲ್ಲೂ ವಿವಿಧ ರೀತಿಯ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ನಂತರ ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಹೀಗೆ ಹಲವು ರೀತಿಯ ಸಂಖ್ಯೆಗಳನ್ನು ನಾವು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ನೀವು ಎಲ್ಲಿವರೆಗೂ ಸಂಖ್ಯೆಗಳನ್ನು ಎಣಿಸಬಲ್ಲಿರಿ? ನಾವು ಸಾಮಾನ್ಯವಾಗಿ ಹೇಳೋದಾದರೆ ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ, 100 ಕೋಟಿ, ಹೀಗೆ ಕೆಲವೊಂದು ಹಂತದವರೆಗೂ ನಾವು ಎಣಿಸಲು ಸಾಧ್ಯ ಇದೆ. ಆದರೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಸುಲಭ ರೂಪದಲ್ಲಿ ವ್ಯಕ್ತಪಡಿಸೋದು ಹೇಗೆ? ಯಾವ ರೀತಿಯಲ್ಲಿ ನಾವು ಸಂಖ್ಯೆಗಳನ್ನು ಸಂಖ್ಯಾಜ್ಞಾನದಲ್ಲಿ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ ಅನ್ನೋದನ್ನು ನಾವು 8ನೇ ತರಗತಿಯ ಈ ಗಣಿತ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವಂತೆ ಚೆಸ್ ಬೋರ್ಡ್ನಲ್ಲಿರುವ ಮನೆಗಳ ಸಂಖ್ಯೆ ಎಷ್ಟು? ನೀವೆಲ್ಲ ಚೆಸ್ಸನ್ನು ಆಡಿರ್ತೀರಲ್ವಾ? ಇಡೀ ಪ್ರಪಂಚಕ್ಕೆ ಚೆಸ್ಸನ್ನು ಪರಿಚಯಿಸಿಕೊಟ್ಟಿದ್ದು ಭಾರತ. ಚೆಸ್ ಬೋರ್ಡ್ನಲ್ಲಿರುವ ಮನೆಗಳ ಸಂಖ್ಯೆ ನಿಮಗೆಲ್ಲ ಗೊತ್ತೇ ಇದೆ. ನಾವು ಅಡ್ಡ ಸಾಲು ಹಾಗೂ ಕಂಬ ಸಾಲು ಇದನ್ನು ಎಣಿಸಿದಾಗ ಅಡ್ಡ ಸಾಲಿನಲ್ಲಿ 8 ಮನೆಗಳಿದೆ, ಕಂಬ ಸಾಲಿನಲ್ಲಿ 8 ಮನೆಗಳಿದೆ. ಇದನ್ನು ನಾವು ಎಣಿಸಬೇಕಾದರೆ ಹೇಗೆ ಎಣಿಸಬಲ್ಲಿರಿ? ಸಾಮಾನ್ಯ ವ್ಯಕ್ತಿಗಳಾದರೆ, ಗಣಿತದ ಬಗ್ಗೆ ಪರಿಕಲ್ಪನೆ ಇಲ್ಲದೆ ಇರುವವರು ಏನು ಮಾಡ್ತಾರೆ? 1, 2, 3, 4, 5, 6, 7, 8 ಹೀಗೆ ಎಣಿಸ್ತಾ ಹೋಗ್ತಾರೆ. ಆದರೆ ನೀವೆಲ್ಲ ಬುದ್ಧಿವಂತ ಮಕ್ಕಳಲ್ವಾ? ಸುಲಭವಾಗಿ ಎಣಿಸ್ತೀರಾ. 8 ಅಡ್ಡ ಸಾಲು, 8 ಕಂಬ ಸಾಲು ಗುಣಿಸಿದಾಗ ಒಟ್ಟು ಮನೆಗಳ ಸಂಖ್ಯೆ ಎಷ್ಟು ಬರುತ್ತೆ ನೋಡಿ? 8 ಅಡ್ಡ ಸಾಲುಗಳು, 8 ಕಂಬ ಸಾಲುಗಳು ಒಟ್ಟು ಗುಣಿಸಿದಾಗ ಒಟ್ಟು 64 ಮನೆಗಳು. ನೀವು ಸುಲಭವಾಗಿ ಹೇಳ್ತೀರಾ, ಸರ್ 8 × 8 ಗುಣಿಸಿದಾಗ 8 ಅಡ್ಡ ಸಾಲು, 8 ಕಂಬ ಸಾಲು ಇವುಗಳನ್ನು ಗುಣಿಸಿದಾಗ ಒಟ್ಟು 64 ಮನೆಗಳು ಎಂದು ನಾವು ಹೇಳ್ತೀವಿ. ಮಕ್ಕಳೇ, ಈ ರೀತಿ ಸುಲಭವಾಗಿ ಈಗ ಒಂದೇ ಸಂಖ್ಯೆಯನ್ನು ಗುಣಿಸ್ತಾ ಹೋದಾಗ ಯಾವ್ಯಾವ ಸಂಖ್ಯೆಗಳು ಬರುತ್ತೆ? ರೇಖಾಗಣಿತ ಪರಿಕಲ್ಪನೆ ಆಗಿರ್ಬೋದು, ಬೀಜಗಣಿತದ ಪರಿಕಲ್ಪನೆ ಆಗಿರ್ಬೋದು, ಅಂಕಗಣಿತದ ಪರಿಕಲ್ಪನೆ ಆಗಿರ್ಬೋದು. ಇವುಗಳ ಹಲವು ರೀತಿಯ ಗುಣಾಕಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಈಗ ನೋಡಿ, 64 64ನ್ನು ಹೇಗೆ ಬರೀಬೋದು? 2 × 2 × 2 × 2 × 2 ಎರಡನ್ನು ಪುನರಾವರ್ತಿತವಾಗಿ 6 ಸಲ ಗುಣಿಸಿದಾಗ 64 ಬರುತ್ತೆ. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಸರ್ 64ನ್ನು 4 × 4 × 4 ಎಂದು ಗುಣಿಸಬಹುದಲ್ಲವೇ? ಹೌದು, ಹಾಗೂ ಗುಣಿಸಬಹುದು. ಇನ್ನೊಂದು ರೀತಿಯಲ್ಲೂ ಗುಣಿಸಬಹುದು. 64ನ್ನು 8 × 8 ಅಂದರೆ ಅದನ್ನು ಕೂಡ 8ನ್ನು 2 ಸಲ ಗುಣಿಸಿದಾಗ 64 ಬರುತ್ತೆ. 4ನ್ನು 3 ಸಲ ಗುಣಿಸಿದಾಗ 64 ಬರುತ್ತೆ. ಪುನರಾವರ್ತಿತವಾಗಿ 2ನ್ನು 6 ಸಲ ಗುಣಿಸಿದಾಗ 64 ಬರುತ್ತೆ. ಒಂದೇ ಸಂಖ್ಯೆಯನ್ನು ಹಲವು ರೀತಿಯಲ್ಲಿ ಪುನರಾವರ್ತಿತವಾಗಿ ಗುಣಿಸ್ತಾ ಹೋದಾಗ ಬರುವಂತಹ ಸಂಖ್ಯೆಗಳಿದೆ ಅಲ್ವಾ, ಅದನ್ನು ವ್ಯಕ್ತಪಡಿಸೋದು ಬಹಳ ಕಷ್ಟ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ, ಸರ್ 2ನ್ನು 6 ಸಲ ಗುಣಿಸಿದ್ರೆ 64, 2ನ್ನು 7 ಸಲ ಗುಣಿಸಿದ್ರೆ 128, ಅದೇ ರೀತಿ 512ಕ್ಕೆ ಮತ್ತೆ 2ನ್ನು ಗುಣಿಸಿದಾಗ 1024, ಅದೇ 1024ನ್ನು 2ರಿಂದ ಗುಣಿಸಿದಾಗ 2048. ಎಲ್ಲಿವರೆಗೂ ಹೇಳ್ತೀರಾ ನೀವು? ಸಾಧ್ಯವಿದೆಯೇ? 2ನ್ನು ಪುನರಾವರ್ತಿತವಾಗಿ 20 ಸಲ ಗುಣಿಸಿದಾಗ ಸಾಧ್ಯ ಇದೆಯೇ ನಮಗೆ ಹೇಳಲಿಕ್ಕೆ? ಇಲ್ಲಿ 2ನ್ನು ಪುನರಾವರ್ತಿತವಾಗಿ 6 ಸಲ ಗುಣಿಸುತ್ತೇವೆ. ಇದು ನಮಗೆ ಅತಿ ಮುಖ್ಯವಾದ ಅಂಶ. ಮಕ್ಕಳೇ, ಒಂದು ನಾವು ತಿಳ್ಕೊಳ್ಬೇಕು, ಬೆಳಕು ಒಂದು ಅತ್ಯದ್ಭುತವಾದಂತಹ ಪರಿಸರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಂಥದ್ದು. ಬೆಳಕು ಇಲ್ಲದೇ ಇದ್ದರೆ ನಮ್ಮ ಸುತ್ತಮುತ್ತಲ ಜಗತ್ತನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಬೆಳಕಿನ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನದ ಪ್ರತ್ಯೇಕ ವಿಭಾಗವೇ ಇದೆ. ನಿಮ್ಗೆ ಗೊತ್ತಿರಬಹುದು, ಅದನ್ನು ಆಪ್ಟಿಕ್ಸ್ ಅಂತ ಹೇಳ್ತೀವಿ ನಾವು. ಬೆಳಕಿನ ವೇಗ ಎಷ್ಟಿರಬಹುದು? ನಿರ್ವಾತ ಅಂದರೆ ಯಾವುದೇ ಮಾಧ್ಯಮ ಇರೋದಿಲ್ಲ, ಅಲ್ಲಿ ಗಾಳಿಯೂ ಇಲ್ಲದೇ ಇರತಕ್ಕಂಥ ವಾತಾವರಣದಲ್ಲಿ ಬೆಳಕಿನ ವೇಗ ಎಷ್ಟು? ಅದನ್ನು
ನಾವು ಸಾಮಾನ್ಯ ಲೆಕ್ಕಾಚಾರಗಳಲ್ಲಿ ಹೇಳೋಕ್ಕೆ ಬರೋದಿಲ್ಲ. ನಾವೇನು ಮಾಡ್ತೀವಿ, ಬೆಳಕಿನ ವೇಗ ನಿರ್ವಾತದಲ್ಲಿ 3,00,000 ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ ಅಂತ ಹೇಳ್ತೀವಿ. ಅದನ್ನೇ ನಾವು ವೈಜ್ಞಾನಿಕವಾಗಿ ಸೂಚಿಸುವಾಗ 3 × 10⁸ ಅಥವಾ 3 × 10⁵ ಕಿಲೋಮೀಟರ್ ಪ್ರತಿ ಸೆಕೆಂಡಿಗೆ ಎಂದು ಸೂಚಿಸ್ತೇವೆ. ನೋಡಿ ಮಕ್ಕಳ, ಭೂಮಿಯ ಸುತ್ತಲೂ ಬೆಳಕು ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅಂತಂದರೆ 1 ಸೆಕೆಂಡಿನಲ್ಲಿ 7.5 ಸಲ ಭೂಮಿಯನ್ನೇ ಸುತ್ತುವಷ್ಟು ವೇಗದೊಂದಿಗೆ ಅದು ಚಲಿಸ್ತಾ ಇರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನಮ್ಮದು ಸೌರಮಂಡಲ ವ್ಯವಸ್ಥೆ. ಸೌರವ್ಯೂಹದಲ್ಲಿ ಸೂರ್ಯ ಕೇಂದ್ರಿತ ವ್ಯವಸ್ಥೆಯಲ್ಲಿ ಸೂರ್ಯ ಮತ್ತು ಭೂಮಿಯ ಅಂತರ, ಹಲವಾರು ಗ್ರಹಗಳ ನಡುವೆ ಅಂತರವನ್ನು ನಾವು ಸಾಮಾನ್ಯವಾಗಿ ಹೇಳಬಹುದು. ಆದರೆ ಸಾಮಾನ್ಯ ಲೆಕ್ಕಾಚಾರಗಳಲ್ಲಿ ಬರೀಬೇಕಾದರೆ ನಾವು ತುಂಬ ಕಷ್ಟಕರವಾದ ಕೆಲಸ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ನಾವು ಹೇಳೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು. ಹೇಳ್ತೀರಾ, ಸರ್ ಎಷ್ಟು? ನಾವು ವೈಜ್ಞಾನಿಕವಾಗಿ ಲೆಕ್ಕಾಚಾರ ಹಾಕಬೇಕಾದ್ರೆ ನಾವು ಹೇಳ್ತೀವಿ, ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಸರಿಸುಮಾರು 1.5 × 10⁻11 ಮೀಟರ್ಗಳು. ನಾವು 14,95,97,870 ಕಿಲೋಮೀಟರ್ಗಳು ಎಂದು ಹೇಳ್ತೀವಿ. ಅದನ್ನು ವೈಜ್ಞಾನಿಕ ರೂಪದಲ್ಲಿ ನಾವು 1.5 × 10⁻11 ಮೀಟರ್ ಅಂತ ಹೇಳ್ತೀವಿ. ನೋಡಿ ಎಷ್ಟು ಅದ್ಭುತವಾದ ಪರಿಕಲ್ಪನೆ ಇದು. ಇದೇ ಸಂಖ್ಯೆಯನ್ನು ನಾವು ಬರೆದು ಹೇಳಲಿಕ್ಕೆ ಅತ್ಯಂತ ಕ್ಲಿಷ್ಟಕರವಾದ ಕೆಲಸ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಪ್ರಖ್ಯಾತವಾದ ಒಂದು ವಾದವನ್ನು ಮಂಡಿಸಿದ್ರು, ನಿಮಗೆ ಗೊತ್ತಿದೆ. ಬೈಜಿಕ ವಿದಳನ ಕ್ರಿಯೆಯಲ್ಲಿ ಏನಾಗುತ್ತೆ, ಒಂದು ದೊಡ್ಡದಾದ ಪರಮಾಣು ವಿಘಟನೆ ಹೊಂದಿ 2 ಅಥವಾ 3 ಪರಮಾಣು ದಳಗಳಾಗಿ ವಿಘಟನೆ ಹೊಂದಾಗ ಅಗಾಧವಾದ ಶಕ್ತಿ ಬಿಡುಗಡೆಯಾಗುತ್ತೆ. ಆ ಶಕ್ತಿಯು ಎಷ್ಟಿರ್ಬೋದು? 230 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. 230 ಮೆಗಾ ಅಂತಂದ್ರೆ ಏನು? 10⁻6. ಅದನ್ನು ನಾವು ಸುಲಭವಾಗಿ ಅತಿ ದೊಡ್ಡ ಸಂಖ್ಯೆಯನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಮಕ್ಕಳೇ, ಇದನ್ನೆಲ್ಲ ನಾವು ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ, ನೋಡಿ, ಭೂಮಿಯ ದ್ರವ್ಯರಾಶಿ ನೀವೇನಾದರೂ ಲೆಕ್ಕಾಚಾರ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? 5,970 ಅದರ ಮುಂದೆ 21 ಸೊನ್ನೆಗಳಿದೆ. ನಾವು ಇದನ್ನು ಘಾತಾಂಕ ರೂಪದಲ್ಲಿ ಸುಲಭವಾಗಿ 5.97 × 10⁻24 ಎಂದು ಬರಿತೀವಿ. ಸರಿಯಾಗಿ ಗಮನಿಸಿ ನೋಡಿ, ಇಷ್ಟು ದೊಡ್ಡದಾದ ಸಂಖ್ಯೆಯನ್ನು ನಾವು ಸಾಮಾನ್ಯ ಲೆಕ್ಕಾಚಾರದಲ್ಲಿ ಮಾಡಲಿಕ್ಕೆ ಕಷ್ಟ ಇದೆ. ಹಾಗಾಗಿ ಮಕ್ಕಳೇ, ನಾವು ಈ ಒಂದು ಅಧ್ಯಾಯದಲ್ಲಿ ಅತ್ಯಂತ ಸುಲಭವಾಗಿ ಸಂಖ್ಯೆಗಳನ್ನು ವ್ಯಕ್ತಪಡಿಸುವುದು ಹೇಗೆ, ಯಾವ ರೂಪದಲ್ಲಿ ಸಂಖ್ಯೆಗಳನ್ನು ವೈಜ್ಞಾನಿಕವಾಗಿ ವ್ಯಕ್ತಪಡಿಸಬಹುದು ಮತ್ತು ವಿಸ್ತೃತ ರೂಪದಲ್ಲಿ ಸಂಖ್ಯೆಗಳನ್ನು ನಾವು ಹೇಗೆ ವ್ಯಕ್ತಪಡಿಸಬಹುದು ಅನ್ನೋದನ್ನು ನಾವು ತಿಳಿತಾ ಹೋಗ್ತೀವಿ. ಈ ಭೂಮಿಯ ರಾಶಿ, ದ್ರವ್ಯರಾಶಿ ಅಥವಾ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಅಥವಾ ಪರಮಾಣು ಬೈಜಿಕ ಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಶಕ್ತಿ ಬಿಡುಗಡೆ ಆಗುತ್ತೆ, ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗುತ್ತೆ ಮತ್ತು ನಕ್ಷತ್ರಗಳ ನಡುವಿನ ಅಂತರ, ಇವೆಲ್ಲವನ್ನು ನಾವು ವೈಜ್ಞಾನಿಕ ರೂಪದಲ್ಲಿ ವ್ಯಕ್ತಪಡಿಸೋದು ಸಾಧ್ಯ ಆಗಿದ್ದು ಘಾತಾಂಕ ತತ್ವಗಳು. ಯಾವುದೇ ವೈಜ್ಞಾನಿಕ ಅಂಶಗಳನ್ನು ವ್ಯಕ್ತಪಡಿಸಲಿಕ್ಕೆ ಘಾತಾಂಕದ ತತ್ವಗಳು ಬೇಕೇ ಬೇಕು. ಇವುಗಳ ಉಪಯೋಗದಿಂದನೇ ನಾವು ಅನೇಕ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳಿದರು, ಯಾವ ರೀತಿಯಲ್ಲಿ ನಾವು E = mc² ಅನ್ನೋದನ್ನು ವ್ಯಕ್ತಪಡಿಸ್ಬೋದು. ಅದೇ ರೀತಿ ಈ ಮೈಕ್ರೋಸ್ಕೋಪಿಂದ ಸೂಕ್ಷ್ಮಾಣು ಜೀವಿಗಳ ಗಾತ್ರವನ್ನು ಮೈಕ್ರೋಸ್ಕೋಪಲ್ಲಿ ವ್ಯಕ್ತಪಡಿಸೋದನ್ನು ನಾವು ಋಣಘಾತಾಂಕದಲ್ಲಿ ವ್ಯಕ್ತಪಡಿಸೋದು, ಇದನ್ನೆಲ್ಲ ನಮಗೆ ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಾಗಿದ್ದೇ ಈ ಘಾತಾಂಕ ನಿಯಮಗಳು ಅಥವಾ ತತ್ವಗಳು. ನೋಡಿ ಮಕ್ಕಳೇ, ಘಾತಾಂಕಗಳು ಮತ್ತು ಘಾತಸೂಚಿಗಳು ಈ ಅಧ್ಯಾಯದ ಪ್ರಮುಖ ಮುಖ್ಯಾಂಶಗಳು ಘಾತಸೂಚಿ ಮತ್ತು ಆಧಾರ, ಋಣಘಾತಸೂಚಿಗಳಿರುವ ಘಾತಗಳು, ಘಾತಾಂಕಗಳನ್ನು ನಾವು ಉಪಯೋಗಿಸಿ ಸಂಖ್ಯೆಗಳನ್ನು ವಿಸ್ತರಿಸಬಹುದು ಮತ್ತು ಘಾತಾಂಕ ನಿಯಮಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಈ ಘಾತಾಂಕ ನಿಯಮಗಳನ್ನು ಉಪಯೋಗಿಸಿ ಲೆಕ್ಕಾಚಾರಗಳನ್ನು ಮಾಡುವುದು ಹೇಗೆ ಮತ್ತು ಘಾತಾಂಕವನ್ನು ಉಪಯೋಗಿಸಿ ಚಿಕ್ಕ ಸಂಖ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸಬಹುದು, ಇದನ್ನೆಲ್ಲವನ್ನು ಈ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದರಲ್ಲೂ
ಇಂದಿನ ತರಗತಿಯಲ್ಲಿ ನಾವು ಈ ಕೆಳಕಂಡ ಅಂಶಗಳ ಬಗ್ಗೆ ತಿಳಿತಾ ಇದ್ದೀವಿ. ಮೊದಲನೇದು ಘಾತಸೂಚಿ ಮತ್ತು ಆಧಾರ, ಋಣಘಾತಗಳಿರುವ ಘಾತಗಳು. ಈ ಘಾತಾಂಕಗಳನ್ನು ಉಪಯೋಗಿಸಿ ಸಂಖ್ಯೆಗಳನ್ನು ನಾವು ಹೇಗೆ ವಿಸ್ತರಿಸುವುದು, ಇದನ್ನು ನಾವು ಸುಲಭವಾಗಿ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ನೋಡೋಣ ಮಕ್ಕಳೇ. ಈಗ ಘಾತ ಸಂಖ್ಯೆ ಎಂದರೇನು ನಿಮಗೆಲ್ಲ ಗೊತ್ತಿದೆ. ಒಂದೇ ಸಂಖ್ಯೆಯನ್ನು ಪುನರಾವರ್ತಿತವಾಗಿ ಅಥವಾ ಹಲವು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ವ್ಯಕ್ತಪಡಿಸುವ ವಿಧಾನವೇ ಘಾತ ಸಂಖ್ಯೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಒಂದೇ ಸಂಖ್ಯೆಯನ್ನು ಪುನರಾವರ್ತಿತವಾಗಿ ಹಲವು ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ವ್ಯಕ್ತಪಡಿಸುವ ವಿಧಾನವೇ ಘಾತ ಸಂಖ್ಯೆ. ಒಂದು ಉದಾಹರಣೆ ನೋಡಿ. 3 ರ ಘಾತ 3 ಅಂದರೆ ಏನರ್ಥ? 3 ಪುನರಾವರ್ತಿತವಾಗಿ 3 ಸಲ ಗುಣಿಸುವಂಥ ಅರ್ಥ. ಅಂದರೆ 3 × 3 × 3 ಎಷ್ಟು ಬರುತ್ತೆ ಮಕ್ಕಳೇ? 3 3 ಸಲ ಗುಣಿಸಿದಾಗ 3 × 3 9, 9 × 3 27. ಹೀಗೆ ಎಷ್ಟು ಬಾರಿ ಗುಣಿಸ್ಬೋದು? ನೀವು ಸಾಮಾನ್ಯವಾಗಿ 3 ರ ಘಾತ 5 ಅಂತ ಹೇಳಿದಾಗ 3 5 ಸಲ ಗುಣಿಸ್ಬೋದು. 3 ರ ಘಾತ 10 ಅಂತ ಹೇಳಿದಾಗ 3 10 ಸಲ ಗುಣಿಸ್ಬೋದು. ಆದರೆ ದೊಡ್ಡ ದೊಡ್ಡ ಸಂಖ್ಯೆಗಳು ಬರುತ್ತಲ್ಲ, 3 ರ ಘಾತ 11, ಆದರೆ ಅದನ್ನು 10 ಸಲ ಗುಣಿಸಿ ಬರೆಯಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇದ್ದಾಗ ನಾವು ಘಾತಾಂಕ ರೂಪದಲ್ಲೇ ಬರಿತೇವೆ. ಇದು ನಮ್ಮ ಗಣಿತ ಮತ್ತು ವಿಜ್ಞಾನ ಅವುಗಳಿಗೆ ಇರುವಂತಹ ಸಂಬಂಧ. ನಾವು ಹೇಳ್ತೀವಿ ಸೈನ್ಸ್ ಈಸ್ ದ ಕಿಂಗ್ ಆಫ್ ಆಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈಸ್ ದ ಕ್ವೀನ್. ಗಣಿತ ಇಲ್ಲದೆ ವಿಜ್ಞಾನವಿಲ್ಲ, ವಿಜ್ಞಾನವಿಲ್ಲದೆ ಗಣಿತ ಇಲ್ಲ. ಈ ಗಣಿತದ ಅಂಶವನ್ನು ನಾವು ವಿಜ್ಞಾನದಲ್ಲಿ ಸುಲಭವಾಗಿ ಬಳಸ್ತೇವೆ. ನೋಡಿ, ಇಲ್ಲೊಬ್ಬ ಟೀಚರ್ ಬರೀತಾ ಇದ್ದಾರೆ x × x × x × x. ಅಂದರೆ ಕೇವಲ ಸಂಖ್ಯೆಗಳಷ್ಟೇ ಅಲ್ಲ, ಬೀಜೋಕ್ತಿಗಳನ್ನು ಸಹ ನಾವು ಪುನರಾವರ್ತಿತವಾಗಿ ಗುಣಿಸಿ ಬರೆದಾಗ ಇಲ್ಲಿ x ಅನ್ನು ಎಷ್ಟು ಬಾರಿ ಗುಣಿಸಿದ್ದೇವೆ? x ಅನ್ನು 4 ಬಾರಿ ಗುಣಿಸಿದ್ದೇವೆ ಪುನರಾವರ್ತಿತವಾಗಿ. ಹಾಗಾಗಿ ಅದನ್ನು ನಾವು x ಘಾತ 4 ಅಂತ ವ್ಯಕ್ತಪಡಿಸ್ತೇವೆ. ಸರ್, ಯಾವುದಾದ್ರೂ ಬೀಜೋಕ್ತಿಯನ್ನು ಗುಣಿಸಬಹುದಾ ಅಂತ ನೀವು ಪ್ರಶ್ನೆ ಕೇಳ್ತೀರಾ. ಖಂಡಿತವಾಗೂ ಗುಣಿಸಬಹುದು. ಎಯನ್ನು 5 ಬಾರಿ ಗುಣಿಸಿದಾಗ a × a × a × a × a, ಅದನ್ನು ಘಾತಾಂಕ ರೂಪದಲ್ಲಿ ಹೇಗೆ ಬರೀತೇವೆ? a ಘಾತ 5. a ಇಂದ z ವರೆಗೂ ಯಾವುದೇ ಬೀಜೋಕ್ತಿಗಳನ್ನು ಸಹ ನಾವು ಘಾತಾಂಕ ನಿಯಮ ಅಥವಾ ತತ್ವವನ್ನು ಬಳಸಿ ನಾವು ವ್ಯಕ್ತಪಡಿಸಬಹುದು. ನೋಡಿ ಮಕ್ಕಳ, ಇನ್ನೊಂದು 5 ರ ಘಾತ 3. ಇಲ್ಲಿ 5 × 5 × 5, 5 3 ಬಾರಿ ಪುನರಾವರ್ತಿತವಾಗಿ ಗುಣಿಸಲ್ಪಟ್ಟಿದೆ. ಎಷ್ಟು ಬರುತ್ತೆ? ನೀವೇ ಹೇಳ್ತೀರಾ. 5 × 5 25, 25 × 5 125. ಸುಲಭವಾಗಿ ಹೇಳ್ಬೋದಲ್ವಾ? ಆದರೆ 125 ಸುಲಭವಾಗಿ ಘಾತಾಂಕ ರೂಪದಲ್ಲಿ ನಾವು 5 ರ ಘಾತ 3 ಎಂದು ಬರಿತೇವೆ. ಅದೇ ರೀತಿಯಾಗಿ ನೋಡಿ, 2 ರ ಘಾತ 1. 2 1 ಬಾರಿ ಪುನರಾವರ್ತಿತವಾಗಿ ಬರೆಯಿದ್ರೆ ಎಷ್ಟು ಬರುತ್ತೆ? 2. 2 ರ ಘಾತ 2. 2 2 ಬಾರಿ ಗುಣಿಸು ಪುನರಾವರ್ತಿತವಾಗಿ. 2 × 2 4. 2 ರ ಘಾತ 3. 2 ಪುನರಾವರ್ತಿತವಾಗಿ 3 ಬಾರಿ ಗುಣಿಸು. 2 × 2 × 2 ಗುಣಿಸಿದಾಗ ಎಷ್ಟಾಗುತ್ತೆ? 8. 2 ರ ಘಾತ 4. 2 4 ಬಾರಿ ಪುನರಾವರ್ತಿತವಾಗಿ ಗುಣಿಸು ಎಂದು ಅರ್ಥ. 2 × 2 × 2 × 2 ಅಂದರೆ 2 2 4, 4 2 8, 8 2 16. 2 ರ ಘಾತ 5. ನೀವು 16, 2 ರ ಘಾತ 4 ಎಷ್ಟು ಬಂದಿದೆ? 16. ಅದಕ್ಕೆ ಮತ್ತೊಮ್ಮೆ 2 ಗುಣಿಸಿದಾಗ 32 ಬರುತ್ತೆ. 2 ರ ಘಾತ 6. 2 ಪುನರಾವರ್ತಿತವಾಗಿ 6 ಬಾರಿ ಗುಣಿಸು ಎಂದು ಅರ್ಥ. ಅಂದರೆ 2 ರ ಘಾತ 5 ಹಿಂದಿನ ಸಂಖ್ಯೆ ಎಷ್ಟು ಬಂದಿತ್ತು? 32 ಬಂದಿತ್ತು. ಅದಕ್ಕೆ ಮತ್ತೊಮ್ಮೆ 2 ಗುಣಿಸಿದಾಗ 64 ಬರುತ್ತೆ. 2 × 2 × 2 × 2 × 2 × 2 ಒಟ್ಟು ಎಷ್ಟಾಯಿತು? 64. ಮಕ್ಕಳೇ, ಈ ರೀತಿ ಯಾವುದೇ ಸಂಖ್ಯೆಯನ್ನು ನಾವು
ಎಷ್ಟು ಬಾರಿ ಬೇಕಾದರೂ ಪುನರಾವರ್ತಿತವಾಗಿ ಗುಣಿಸೋದನ್ನು ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಹಾಗಾದರೆ ಈ ಒಂದು ಘಾತಾಂಕ ಮತ್ತು ಘಾತಸೂಚಿ, ಇದರಲ್ಲಿ ಘಾತಸೂಚಿ ಎಂದರೇನು ಮತ್ತು ಆಧಾರ ಎಂದರೇನು ನೋಡಿ. 10⁻24 ಇದನ್ನು ಓದಬೇಕಾದರೆ 10⁻24 ಎಂದು ಓದುತ್ತೇವೆ. ಹಾಗಾದರೆ ಇಲ್ಲಿ 10 ಎನ್ನುವುದು ಆಧಾರ, 24 ಎನ್ನುವುದು ಘಾತಸೂಚಿ. ನೆನ್ಪಿಟ್ಕೊಳ್ಳಿ, 10 ಎನ್ನುವುದು ಆಧಾರ, 24 ಎನ್ನುವುದು ಘಾತಸೂಚಿ. ಈ ರೀತಿ ಹಲವಾರು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ತಾ ಹೋಗ್ಬೋದು. 7⁵5, ಅದೇ ರೀತಿಯಾಗಿ ಇನ್ನೊಂದು 15⁸8. ಇವುಗಳಲ್ಲಿ ಆಧಾರ ಮತ್ತು ಘಾತಸೂಚಿಗಳನ್ನು ನೀವು ಹೆಸರಿಸ್ಬೋದು. ನೋಡಿ, ಮೊದಲನೇದರಲ್ಲಿ 7⁵5 ಎಂದು ನಾನು ಇದನ್ನು ಓದಿ ಹೇಳ್ತೇನೆ. ಅಂದರೆ ಇಲ್ಲಿ 7 ಆಧಾರ, 5 ಘಾತಸೂಚಿ. ಇನ್ನೊಂದು 15⁸8, ಇಲ್ಲಿ 15 ಆಧಾರ, 8 ಘಾತಸೂಚಿ. ನಿಮಗೆ ಮನನ ಆಯಿತು ಅಂತ ಅನಿಸುತ್ತೆ ಮಕ್ಕಳೇ. ಈಗ ನಾವು ಇನ್ನೊಂದು ಅಂಶ, ಋಣಘಾತ ಸೂಚಿಗಳಿರುವ ಘಾತಗಳು. ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ವ್ಯಕ್ತಪಡಿಸೋದನ್ನು ನಮಗೆ ಗೊತ್ತಾಯಿತು. ಆದರೆ ಋಣಘಾತಾಂಕ, ಅವು ಕೂಡ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ಸಹ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಬಹುದು. 1/5⁻². ಇದನ್ನು ಧನಾತ್ಮಕವಾಗಿ ಪರಿವರ್ತಿಸುವುದಾದರೆ ವ್ಯುತ್ಕ್ರಮವಾಗುತ್ತದೆ. ವ್ಯುತ್ಕ್ರಮ ಅಂದರೆ ಏನು? ಅಂಶ ಮತ್ತು ಛೇದಗಳು ಪರಸ್ಪರ ಅದಲು ಬದಲಾಗುತ್ತೆ. ಆಗ 5⁻2 -2 ಇದ್ದದ್ದು +2 ಆಗುತ್ತೆ /1. 5⁻2 ಅಂದರೆ ಎಷ್ಟು ಮಕ್ಕಳೇ? 5ಅನ್ನು ಪುನರಾವರ್ತಿತವಾಗಿ 2 ಬಾರಿ ಗುಣಿಸು. 5 × 5 25. ಅದೇ ಋಣಘಾತಾಂಕ ಇದೆ 5⁻2. ಇದನ್ನು ಧನಘಾತ ಸೂಚಿಯಾಗಿ ಹೇಗೆ ಪರಿವರ್ತಿಸಬಹುದು? 1/5⁻2. ಅದನ್ನು ನಾವು 1/5⁻2 ಅಂದರೆ 25. ನೆನ್ಪಿಟ್ಕೊಳ್ಳಿ, 5⁻2 ಗುಣಾಕಾರ ವಿಲೋಮ 5⁻2 ಅಥವಾ 5⁻2 ಅಥವಾ 5⁻2 ಗುಣಾಕಾರ ವಿಲೋಮ 5⁻2. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ, ಋಣಘಾತ ಸೂಚಿಗಳನ್ನು ನಾವು ಧನಘಾತ ಸೂಚಿಗಳನ್ನಾಗೂ ಪರಿವರ್ತಿಸಬಹುದು, ಧನಘಾತ ಸೂಚಿಗಳನ್ನು ಋಣಘಾತ ಸೂಚಿಗಳನ್ನಾಗಿಯೂ ಸಹ ನಾವು ಪರಿವರ್ತಿಸಬಹುದು. ನೋಡಿ ಮಕ್ಕಳೇ, ಇನ್ನೊಂದು 1/10. ಇದರ ಅರ್ಥ ಏನು? 1/10⁻1. ಇದನ್ನು ನಾವು ವಿಲೋಮವಾಗಿ ತೆಗೆದುಕೊಂಡಾಗ 10⁻−1. 1/100. ಇದನ್ನು ಹೇಗೆ ಬರೀಬೋದು ನಾವು? 1/10⁻2. 100ಅನ್ನು 10⁻2 ಎಂದು ಬರಿತೀವಿ. ಇದನ್ನು ನಾವು ಸಾಮಾನ್ಯ ರೂಪದಲ್ಲಿ ಋಣಘಾತ ಸೂಚಿಯಾಗಿ ಹೇಗೆ ವ್ಯಕ್ತಪಡಿಸಬಹುದು? 10⁻−2. ಈಗ 1/1000 ಅಂದರೆ 1ರ ಮುಂದೆ ಎಷ್ಟು ಸೊನ್ನೆಗಳಿವೆ? 3 ಸೊನ್ನೆಗಳಿವೆ. ಅಂದರೆ 1/10⁻3. ಇದನ್ನು ಋಣಘಾತ ಸೂಚಿಯನ್ನಾಗಿ ಹೇಗೆ ವ್ಯಕ್ತಪಡಿಸುತ್ತೇವೆ ಅಂದರೆ 10⁻−3. 1/10,000. ಇದನ್ನು ನಾವು ಹೇಗೆ ಸಾಮಾನ್ಯ ಘಾತ ರೂಪದಲ್ಲಿ ಬರೆಯುತ್ತೇವೆ ಅಂತಂದರೆ 1/10⁴. ಇದನ್ನು ನಾವು ಋಣಘಾತ ಸೂಚಿಯನ್ನಾಗಿ ಬರೆಯೋದಾದರೆ 10⁻−4 ಅಂತ ವ್ಯಕ್ತಪಡಿಸ್ತೇವೆ. ಸರ್, ಎಷ್ಟು ದೊಡ್ಡ ಸಂಖ್ಯೆಯನ್ನಾದರೂ ವ್ಯಕ್ತಪಡಿಸ್ಬೋದೇ? ಎಸ್, ನಾವು ಬರಿಬೋದು. ನೋಡಿ, 10,000 10⁻4. 1ರ ಮುಂದೆ 4 ಸೊನ್ನೆಗಳಿವೆ. ಸುಲಭವಾಗಿ ನಾವು 10⁻4. ನೀವೊಂದು ಪ್ರಶ್ನೆ ಕೇಳ್ಬೋದು, ಸರ್ 1ರ ಮುಂದೆ 10 ಸೊನ್ನೆಗಳಿದ್ದರೆ 10⁻10. 1ರ ಮುಂದೆ 20 ಸೊನ್ನೆಗಳಿದ್ದರೆ 10⁻20. 1,000 ಅಂದರೆ 1ರ ಮುಂದೆ 3 ಸೊನ್ನೆಗಳಿವೆ. ಘಾತಾಂಕ ರೂಪದಲ್ಲಿ ನಾವು 10⁻3. 100 ಅದನ್ನು 1ರ ಮುಂದೆ 2 ಸೊನ್ನೆಗಳಿವೆ. 10⁻2. 10 ಅದನ್ನು 10⁻1.
ಒಂದನ್ನು ನಾವು ವ್ಯಕ್ತಪಡಿಸೋದಾದರೆ 10⁻0. ಯಾಕೆಂದರೆ ಇಲ್ಲಿ ಯಾವುದೇ ಸಂಖ್ಯೆಯೂ ಕೂಡ 10 ಅಂದರೆ ಗುಣಲಬ್ಧವಾಗಿ ಬಂದಿಲ್ಲ. 10⁻0 ಅಂದರೆ 1 ಅಥವಾ 1ಅನ್ನು 10⁻0 ಅಂತ ಬರಿತೀವಿ. 0.1 ಇಲ್ಲಿ ದಶಮಾಂಶ ಬಿಂದು ಬಂತು. ಅದನ್ನು ನಾವೇನು ಮಾಡ್ತೀವಿ? 10⁻−1. 0.01 10⁻−2. 0.001 ಅಂದರೆ ಇಲ್ಲಿ ಸಂಖ್ಯೆಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಘಾತಾಂಕ ರೂಪದಲ್ಲಿ ನಾವು ಹೀಗೆ ವ್ಯಕ್ತಪಡಿಸ್ತೇವೆ 10⁻−3. 0 ನೋಡಿ, 1ರ ಹಿಂದೆ ಸೊನ್ನೆಗಳಿದೆ, 3 0 ಇದೆ. ಸೊ ಹಾಗಾಗಿ ದಶಮಾಂಶ ಬಿಂದುವಿನಿಂದ 4 ಸ್ಥಾನವನ್ನು ಎಣಿಸ್ಕೊಳ್ಬೇಕು ನಾವು. 0.0001 ಅಂದರೆ ನಾವು 10⁻−4 ಅಂತ ಬರಿತೀವಿ. ಸರ್ 0.0000 ಇದ್ರೆ ಏನು ಮಾಡೋದು? 10 ಸೊನ್ನೆಗಳಿದ್ದು 1 ಬಂದರೆ ಏನು ಮಾಡಬೇಕು? ಆಗ ನಾವು 10⁻−11 ಅಂತ ಬರಿಬೇಕು. ನೋಡಿ, ಯಾವುದೇ ಒಂದು ಪೂರ್ಣಾಂಕ ಆಗಿದ್ದಾಗ a⁻m ಅನ್ನೋದನ್ನು ನಾವು 1/a⁻m ಧನಾತ್ಮಕ ರೂಪದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ಇದು a⁻mನ ಗುಣಾಕಾರ ವಿಲೋಮ a⁻m ಅಂತ ಹೇಳ್ತೀವಿ. ಅದನ್ನು ಇಲ್ಲಿ a ಅನ್ನೋದು 0 ಆಗಿರಬಾರ್ದು. ಅಥವಾ a⁻+m ಅನ್ನು ನಾವು ಏನಂತ ಬರಿಬೋದು? 1/a⁻−m ಅಂತಲೂ ನಾವು ಬರಿಬೋದು. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. a⁻−m ಋಣಾತ್ಮಕ ಘಾತಸೂಚಿ ಇದೆ. ಧನಾತ್ಮಕವಾಗಿ ಪರಿವರ್ತಿಸೋದಾದರೆ 1/a⁻+m ಎಂದು ನಾವು ಬರಿಬೇಕು. ನೋಡಿ, ಈಗ ನಾವು ಆಗಲೇ ಉದಾಹರಣೆಯಾಗಿ 2ರ ಘಾತಾಂಕ ಹಾಗೂ 10ರ ಘಾತಾಂಕಗಳನ್ನು ತೆಗೆದುಕೊಂಡ್ವಿ. 3ರ ಘಾತ 4. ನೋಡ್ತಾ ಹೋಗಿ, 3ಅನ್ನು 4 ಸಲ ಗುಣಿಸಿದ್ದೇವೆ ಪುನರಾವರ್ತಿತವಾಗಿ. 3 × 3 9, 9 × 3 27, 27 × 3 81. ಈಗ ಒಂದು ಘಾತಾಂಕವನ್ನು ಕಮ್ಮಿ ಮಾಡೋಣ. 3ರ ಘಾತ 3 ಅಂದರೆ 3ಅನ್ನು ಪುನರಾವರ್ತಿತವಾಗಿ 3 ಬಾರಿ ಗುಣಿಸು. 3 × 3 × 3, 3 3 9, 9 3 27. ನೋಡಿ, ಹಿಂದಿನ ಸಂಖ್ಯೆ 3ರ ಘಾತ 4 ಅಂದರೆ 81. 81ಅನ್ನು 3ರಿಂದ ಭಾಗಿಸಿದಾಗ 27 ಬಂತು. ಈಗ 3ರ ಘಾತ 2. ಇಲ್ಲಿ ಘಾತ ಸೂಚಿ 1 ಕಮ್ಮಿ ಆಯಿತು. ಮತ್ತೆ 3ರ ಘಾತ 2 ಅಂದರೆ 3 × 3 ಅಂದರೆ 3 3 9. ಅಂದರೆ ಹಿಂದಿನ 3ರ ಘಾತ 3 ಎಷ್ಟು ಬಂದಿತ್ತು? 27. 27ಅನ್ನು 3ರಿಂದ ಭಾಗಿಸಿದ್ರೆ 9 ಬಂತು. 3ರ ಘಾತ 1 ಅಂದರೆ 3. ಅಂದರೆ ಹಿಂದಿನ 3ರ ಘಾತ 2ರ ಬೆಲೆ ಏನಾಗಿತ್ತು? 9. ಅದನ್ನು 3ರಿಂದ ಭಾಗಿಸಿದಾಗ 3 ಬಂತು. ಕೊನೆಯದಾಗಿ 3ರ ಘಾತ 0 ಅಂದರೆ ಅದರ ಬೆಲೆ 1. ಮಕ್ಕಳ, ಈಗ ಘಾತಾಂಕದ ಈ ಅಂಶಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯೋದು ಹೇಗೆ, ಯಾವ ರೀತಿಯಾಗಿ ನಾವು ವೈಜ್ಞಾನಿಕವಾಗಿ ವ್ಯಕ್ತಪಡಿಸ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಹಲವು ಉದಾಹರಣೆ ನೋಡಿ. 2ರ ಘಾತ 3 ಅಂದರೆ 8. 2ರ ಘಾತ -3 ಅಂದರೆ 1/8. ಅಂದರೆ ನಾವು ಋಣಘಾತ ಸೂಚಿಯನ್ನು ಧನಘಾತ ಸೂಚಿಯನ್ನಾಗಿ ಪರಿವರ್ತಿಸ್ಬೋದು ಅಥವಾ ಧನಘಾತ ಸೂಚಿಯನ್ನು ಋಣಘಾತ ಸೂಚಿಯನ್ನಾಗಿ ಪರಿವರ್ತಿಸ್ಬೋದು. ಯಾವಾಗ? ವ್ಯುತ್ಕ್ರಮಗಳನ್ನು ತೆಗೆದುಕೊಂಡಾಗ. ಈಗ 2ರ ಘಾತ 2 ಅಂದರೆ 4. 2ರ ಘಾತ -2 ಅಂದರೆ 1/4. 2ರ ಘಾತ 1 ಅಂದರೆ 2. 2ರ ಘಾತ -1 ಅಂದರೆ 1/2. 2ರ ಘಾತ 0 ಅಂದರೆ 1. ಯಾವುದೇ ಸಂಖ್ಯೆಯ ಘಾತಾಂಕ ಸೂಚಿಯು 0 ಆಗಿದ್ದಾಗ ಅದರ ಬೆಲೆ 1 ಆಗಿರುತ್ತದೆ. ಈಗ ನಾವು ಈ ಘಾತಾಂಕ ನಿಯಮಗಳನ್ನು ಉಪಯೋಗಿಸಿಕೊಂಡು ವಿಸ್ತೃತ ರೂಪದಲ್ಲಿ ಹೇಗೆ ಬರೆಯೋದು ನೋಡಿ ಮಕ್ಕಳೇ. 8120. ನೀವೆಲ್ಲ ಇದೆಲ್ಲ ಪ್ರಾಥಮಿಕ ಹಂತದಲ್ಲೇ ಅಭ್ಯಾಸ ಮಾಡಿದ್ದೀರಾ. 8120 ಈ ಸ್ಥಾನ ಬೆಲೆಗಳನ್ನು ನೋಡ್ಕೊಳ್ಳಿ. 8000 + 100 + 20 ಅಂದರೆ 8 × 1000 + 1 × 100 + 2 × 10. ಇಲ್ಲಿ ಬಿಡಿ ಸ್ಥಾನದಲ್ಲಿ ಯಾವುದೂ ಇಲ್ಲ, ಬೇಕಾದರೆ ನೀವು 0 × 1 ಅಂತ ಬರಿಬೋದು. ಅಂದರೆ 8 × ಘಾತಾಂಕ ರೂಪದಲ್ಲಿ ಬರಿಬೇಕಾದ್ರೆ 1000 1000ವನ್ನು ಹೇಗೆ ವ್ಯಕ್ತಪಡಿಸ್ತೇವೆ? 10ರ ಘಾತ 3.
ಪ್ಲಸ್ 100ನ್ನು ಹೇಗೆ ವ್ಯಕ್ತಪಡಿಸ್ತೇವೆ? 1 × 10⁻2 ಪ್ಲಸ್ ಅದೇ ರೀತಿ 2 × 10ನ್ನು ಹೇಗೆ ವ್ಯಕ್ತಪಡಿಸ್ಬೋದು? 10⁻1. ನೋಡಿ, ನಾವು ಒಂದು ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವಿಸ್ತರಿಸಿ ಬರೆಯೋದನ್ನು ಹೀಗೆ ನಾವು ಮಾಡ್ಬೋದು. ಇನ್ನೊಂದು ಉದಾಹರಣೆ ನೋಡ್ಕೊಳ್ಳಿ. 3.482 ಇದನ್ನು ವಿಸ್ತರಿಸಿ ಬರೆದಾಗ ಪೂರ್ಣಾಂಕ ಸ್ಥಾನದಲ್ಲಿ 3 ಇದೆ, ದಶಮಾಂಶ ಸ್ಥಾನದಲ್ಲಿ 482 ಇದೆ. ಎಷ್ಟೋ ಮಕ್ಕಳು ತಪ್ಪನ್ನು ಓದ್ತಾರೆ, 3.482 ಅಂತ ಓದ್ತಾರೆ. ಅದು ತಪ್ಪು. ದಶಮಾಂಶ ಬಿಂದು ಬಂದ ಮೇಲೆ ಅದರ ಬೆಲೆ 1ಕ್ಕಿಂತ ಕಡಿಮೆ ಆಗುತ್ತದೆ. ಅದನ್ನು ಪ್ರತ್ಯೇಕವಾಗಿ ಅಂಕೆಗಳ ಸಮೇತ ಹೇಳಬೇಕು. 3.482 ನಾವು ಹೇಗೆ ಬರಿಬೋದು ಮಕ್ಕಳೇ? 3 × 1. ಅದೇ ರೀತಿ 4ಅನ್ನು 4 × 1/10. ಇಲ್ಲಿ ಅದರ ಬೆಲೆ 1/10ರಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ದಶಮಾಂಶ ಬಿಂದುವಿನ ನಂತರ. ಅದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. 8 × 8ಅನ್ನು ಹೇಗೆ ಬರಿಬೋದು? 8 × 1/100. 8 ದಶಮಾಂಶ ಸ್ಥಾನದಲ್ಲಿದೆ, ನೆಕ್ಸ್ಟ್ 2ನೇ ಸ್ಥಾನಕ್ಕೆ ಬಂದಿರೋದು. 2 ಅನ್ನೋದು ದಶಮಾಂಶ ಬಿಂದುವಿನ ನಂತರ 3ನೇ ಸ್ಥಾನದಲ್ಲಿದೆ, ಅದನ್ನು 2 × 1/1000. 3 × 1 ಅಂದರೆ 3, 4/10 ಅಂದರೆ ಎಷ್ಟು? 0.4. 8/100 ಅಂತಂದರೆ 0.08. 2/1000 ಅಂತಂದರೆ 0.002. ಹಾಗಾಗಿ ನಾವು ವಿಸ್ತೃತ ರೂಪದಲ್ಲಿ 3.482 3 ಪ್ಲಸ್ 0.4 ಪ್ಲಸ್ 0.08 ಪ್ಲಸ್ 0.002 ಅಂತ ನಾವು ವ್ಯಕ್ತಪಡಿಸ್ತೀವಿ. ಇವತ್ತಿನ ದಿವಸ ನಾವು ಘಾತಾಂಕಗಳ ಮಹತ್ವ, ಆ ತತ್ವಗಳನ್ನು ನಾವು ಎಲ್ಲೆಲ್ಲೂ ಉಪಯೋಗಿಸ್ತೇವೆ. ಘಾತಾಂಕ ಅಂದರೆ ಏನು, ಘಾತಸೂಚಿ ಎಂದರೇನು, ಮತ್ತು ಋಣಘಾತ ಸೂಚಿಗಳನ್ನು ಹೇಗೆ ವ್ಯಕ್ತಪಡಿಸಬಹುದು, ಮತ್ತೊಮ್ಮೆ ಘಾತಾಂಕ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಹೇಗೆ ಬರೆಯಬಹುದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಹಾಗಾದರೆ ಈ ಮನೆಗೆಲಸ ನೀವೇ ಮಾಡಿ. ಈ ಘಾತಾಂಕಗಳನ್ನು ಉಪಯೋಗಿಸಿ ಕೆಳಗಿನ ಸಂಖ್ಯೆಗಳನ್ನು ವಿಸ್ತರಿಸಿ. ಮೊದಲನೇದು 1025.63. ಎರಡನೇದು 1256.249. ಇದನ್ನು ನೀವೇ ಪ್ರಯತ್ನಿಸಿ ನೋಡಿ. ಈ ಕೆಳಗಿನವುಗಳಿಗೆ ಗುಣಾಕಾರದ ವಿಲೋಮಗಳನ್ನು ಬರೆಯಿರಿ. ಮೊದಲನೇದು 2ರ ಘಾತ -4, 6ರ ಘಾತ -5, 10ರ ಘಾತ -100. ಇವುಗಳಿಗೆ ನೀವೆಲ್ಲ ಮನೆಗೆಲಸವನ್ನು ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ಘಾತಾಂಕ ನಿಯಮಗಳು ಅಂದ್ರೇನು, ಆ ನಿಯಮಗಳನ್ನು ಉಪಯೋಗಿಸಿ ನಾವು ಲೆಕ್ಕಾಚಾರಗಳನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ನಾವು ಘಾತಾಂಕ ನಿಯಮಗಳನ್ನು ಉಪಯೋಗಿಸಿ ಲೆಕ್ಕಾಚಾರಗಳನ್ನು ಹೇಗೆ ಮಾಡುವುದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.